ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ದೇಶ ವಿದೇಶಗಳಿಂದ ಕೋಟ್ಯಾಂತರ ಯಾತ್ರಿಕರು ಸೇರಿ ಖ್ಯಾತನಾಮರು ಭೇಟಿ ನೀಡ್ತಾ ಇದ್ದಾರೆ. ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣಮೂರ್ತಿ ಪತ್ನಿ ಹಾಗೂ ರಾಜ್ಯಸಭಾ ಸಂಸದೆ ಸುಧಾಮೂರ್ತಿ ಕೂಡ ಕುಂಭಮೇಳದಲ್ಲಿ ಭಾಗಿಯಾಗಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಜೊತೆಗೆ ಇಸ್ಕಾನ್ ಶಿಬಿರದಲ್ಲಿ ಭಕ್ತರಿಗೆ ಮಹಾಪ್ರಸಾದ ಬಡಿಸಿದ್ದಾರೆ. ಇನ್ನು 4 ದಿನ ಪ್ರಯಾಗ್ರಾಜ್ನಲ್ಲೇ ಉಳಿಯಲಿದ್ದು ತಮ್ಮ ಅನುಭವವನ್ನು ನ್ಯೂಸ್ ಫಸ್ಟ್ ಪ್ರತಿನಿಧಿ ಚಂದ್ರಮೋಹನ್ ಜೊತೆ ಬಿಚ್ಚಿಟ್ಟಿದ್ದಾರೆ. ಬನ್ನಿ ನೋಡೋಣ. ಕುಂಭಮೇಳದಲ್ಲಿ ದೇಶದ ಖ್ಯಾತನಾಮರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥರು ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಶ್ರೀಮತಿ ಸುಧಾಮೂರ್ತಿ ಅವರು ಕೂಡ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ. ಕಳೆದ 2-3 ದಿನಗಳಿಂದ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ತ್ರಿವೇಣಿ ಸಂಗಮದಲ್ಲೂ ಕೂಡ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಇಲ್ಲಿನ ಅನೇಕ ಪವಿತ್ರ ಕ್ಷೇತ್ರಗಳಿಗೂ ಕೂಡ ಸುಧಾಮೂರ್ತಿ ಅವರು ಭೇಟಿ ಕೊಟ್ಟಿದ್ದಾರೆ. ಈ ಮಹಾಕುಂಭಮೇಳದಲ್ಲಿ ಭಾಗವಹಿಸಿದಂತಹ ಅವರ ಅನುಭವ ಹೇಗಿತ್ತು, ಜೊತೆಗೆ ಭಾರತದ ಈ ಸನಾತನ ಧರ್ಮ ಜೊತೆಗೆ ಆಧ್ಯಾತ್ಮಿಕ ಪಯಣದ ಬಗೆಗಿನ ಅವರ ಅಭಿಪ್ರಾಯಗಳು ಏನು ಅನ್ನೋದನ್ನ ಈಗ ಕೇಳೋಣ. ಮುಖ್ಯವಾಗಿ ಮೇಡಮ್ ನಮಸ್ಕಾರ. ನಮಸ್ಕಾರ ಚಂದ್ರಮೋಹನ್ ಅವರೇ, ನಿಮ್ಮನ್ನು ಈ ಪುಣ್ಯಕ್ಷೇತ್ರದಲ್ಲಿ ಕನ್ನಡ ಮಾತಾಡೋರು ಕೇಳಿದಾಗ ಬಹಳ ಸಂತೋಷ ಆಯಿತು, ನೋಡಿದಾಗ ಇನ್ನೂ ಸಂತೋಷ ಆಯಿತು. ನಿಮ್ಮ ಅನುಭವ ಹೇಗಿತ್ತು? ಈಗ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದೀರಾ ತ್ರಿವೇಣಿ ಸಂಗಮದಲ್ಲಿ, ಅದೆಲ್ಲ ಹೇಗಿತ್ತು? ಅದು ಬಹಳ ಚೆನ್ನಾಗಿತ್ತು. ಅಲ್ಲಿ ಬೋಟ್ಗಳಿವೆ. ಒಂದು ಮನುಷ್ಯನಿಗೆ ಒಬ್ಬ ವ್ಯಕ್ತಿಗೆ 100 ರೂಪಾಯಿ ಕರ್ಕೊಂಡು ಹೋದ್ರೆ ನಿಮಗೆ ಸೇಫ್ ಆಗಿರೋ ಜಾಗ ಎಲ್ಲಿ ಬೇಕಲ್ಲಿ ಮಾಡೋ ಹಾಗಿಲ್ಲ. ಇಲ್ಲಿ UP ಸರ್ಕಾರದವರು ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ರೋಡ್ಗಳಾಗಲಿ ಸ್ವಚ್ಛವಾಗಿದೆ, ಟಾಯ್ಲೆಟ್ ಸ್ವಚ್ಛವಾಗಿದೆ, ಆಮೇಲೆ ಉಚಿತವಾಗಿರೋ ಭೋಜನ ವ್ಯವಸ್ಥೆ 100 ಕಡೆಗಿದೆ. ಇಲ್ಲಿ ಊಟದ ಯೋಚನೆ ಮಾಡೋಗಿಲ್ಲ. ಇವತ್ತು ಬೆಳಗ್ಗೆನೆ ನಾನು ಸೆಕ್ಟರ್ 19ರಲ್ಲಿ ಇದು ನಮ್ಮ ಇಸ್ಕಾನ್ದವರು ಅನ್ನ ಭಂಡಾರ ಇಷ್ಟು ಚೆನ್ನಾಗಿ ಅದಾನಿಯವರು ಅದನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಾನೇ ಒಂದು ಗಂಟೆ ಕೂತ್ಕೊಂಡು ಎಲ್ಲರಿಗೂ ಸರ್ವ್ ಮಾಡಿದೆ. ಇವತ್ತು ಚಪಾತಿ, ಸಜ್ಜಿಗೆ, ಆಮೇಲೆ ಪುಲಾವು, ಆಮೇಲೆ ಸಬ್ಜಿ, ದಾಲು, ಇಷ್ಟು ಹೀಗೆ ಅನೇಕ ಭಂಡಾರಗಳಿವೆ ಇಲ್ಲಿ. ಅದಕ್ಕೆ ಊಟ ಮತ್ತು ಹೆಲ್ದಿಯಾಗಿರೋದಾಗಿದೆ, ಸ್ವಚ್ಛವಾಗಿರೋದಿದೆ, ಅದೇನೂ ತೊಂದರೆ ಇಲ್ಲ. 25-30 ಘಾಟ್ಗಳನ್ನು ಕಟ್ಟಿದ್ದಾರೆ. ಅದು ಒಂಥರ ಇದು ಈ ಥರ ಶೇಪು ಏನಂತೀರ, ಗಂಗಾ ಯಮುನಾ, ಅದೊಂದು ಗಂಗಾ ಯಮುನಾ ಮಧ್ಯದ ಪ್ರದೇಶ, ಅಲಹಾಬಾದ್ ಪುಣ್ಯ ಪ್ರದೇಶ, ಎರಡೂ ಇಲ್ಲೇ ಒಟ್ಟಿಗೆ ಸೇರ್ತವೆ. ಯಮುನಾದಲ್ಲಿಯೂ ಘಾಟ್ಗಳಿವೆ, ಗಂಗಾದಲ್ಲಿಯೂ ಘಾಟ್ಗಳಿವೆ, ಎರಡೂ ಕೂಡಿದ ಸರಸ್ವತಿಯದ್ದು ಅದೃಶ್ಯವಾಗಿರ್ತಾಳೆ. ಸೊ ನೀವು ಎಲ್ಲಿ ಸ್ನಾನ ಮಾಡಿದ್ರು ಅದು ಸಂಗಮ ಸ್ನಾನನೇ ಇದೆ. ಹೀಗಾಗಿ ಎಷ್ಟೇ ಜನ ಬಂದರೂ ಸಹಿತ ಒಂದೊಂದು ಘಾಟದಲ್ಲಿ 1 ಲಕ್ಷ ಜನ ಮಾಡಿದ್ರೆ ಒಂದು 20 ಘಾಟದಲ್ಲಿ 20 ಲಕ್ಷ ಜನ ಆಗ್ತಾರೆ. ಒಂದೊಂದು ಘಾಟದಲ್ಲಿ ನೀವೇ ಹೇಳಿದಾಗ 5-5 ಲಕ್ಷ ಜನ ಮಾಡಿಬಿಟ್ರೆ 25 ಇಲ್ಲೇ 100, 1 ಕೋಟಿ ಜನ ಮಾಡ್ತಾರೆ. ಅದಕ್ಕೆ 1 ಕೋಟಿ ಜನ ಬಂದರೂ ಸಹಿತ ಇಲ್ಲಿ ತೊಂದರೆ ಇಲ್ಲ. ಖಂಡಿತ ಬರಬೇಕು. ಬಂದು ಇದೊಂದು ದೊಡ್ಡ ಒಂದು ಮೇಳ ಇದೆ, ಒಂದು ಜಾತ್ರೆ ಅಂದ್ಕೊಡ್ರಿ, ಒಂದು ಸೌಂಧಿ ಅಂದ್ಕೊಡ್ರಿ, ಒಂದು ಗಂಗೆಯಲ್ಲಿ ಮಿಲ್ಲುವ ಒಂದು ಪುಣ್ಯ ಅಂದ್ಕೊಳ್ಳಿ. ಹೊರಗಿನ ಜಗತ್ತನ್ನು ನೋಡೋ ಒಂದು ಕಣ್ಣು ಕಾಣ್ತದೆ ಇಲ್ಲಿ. ಮತ್ತು ಇಷ್ಟು ಒಂದು ಒಳ್ಳೆಯ ರೀತಿಯಿಂದ ಈ ಉತ್ತರ ಪ್ರದೇಶ ಸರ್ಕಾರ ಬಹಳ ಚೆನ್ನಾಗಿ ಮಾಡಿದೆ. ನಿಮಗೆ ಯಾವುದೂ ಭಯ ಬೇಡ, ಇಲ್ಲಿ ಯಾವುದೂ ಭಯ ಬೇಡ. ಕರ್ನಾಟಕದಲ್ಲಿ ಇದ್ದಂಗೆ ಇಲ್ಲೂ ಕೂಡ ಇದ್ದು ಹೋಗ್ಬೋದು ಬೇಕಾದಾಗೆ. ಅಷ್ಟೆಲ್ಲ ಬೇರೆ ಬೇರೆ ಭಂಡಾರಗಳಿವೆ, ಅಂದರೆ ಊಟದ ವ್ಯವಸ್ಥೆ ಇದೆ. ನೀವು ಸಮಾಧಾನವಾಗಿ ಬಂದು ಇದನ್ನು ನೀವು ಸಂತೋಷ ಪಡಬೇಕು ಅಂತ ನಾನು ಹೇಳ್ಬೇಕು. DC ಕೂಡ ಕರ್ನಾಟಕರೇ, ವಿಜಯ್ ಕಿರಣ್ ಅನ್ನೋದು ಕೂಡ. ಹೌದು, ಇವತ್ತು ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ನಮ್ಮ ಬೆಂಗಳೂರಿನವರೇ, ಅವರು ಬಹಳ ಸಂತೋಷ ಪಟ್ಟರು ಅಂತ ಹಿಂಗೆ ಬಹಳ ಸಂತೋಷ ಆಗುತ್ತೆ. ದಯವಿಟ್ಟು ಬನ್ನಿ. ಇದೊಂದು ನಿಮ್ಮ ಜೀವನದಲ್ಲಿ ಆಗುವ ಒಂದು ಮಹಾಪರ್ವ ಅನ್ಕೋತಿದ್ದೀನಿ. ತಪ್ಪಿಸ್ಕೋಬೇಡಿ, ಆಮೇಲೆ ಮರಗಬೇಡಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಇದು ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥರು ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಡಾಕ್ಟರ್ ಸುಧಾಮೂರ್ತಿ ಅವರ ಅಭಿಪ್ರಾಯಗಳು. ಮುಖ್ಯವಾಗಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ರಿಂದ ಸಾಕಷ್ಟು ಸಂತೋಷ, ಸಮಾಧಾನ ಕೂಡ ಸಿಕ್ಕಿದೆ. ಮುಖ್ಯವಾಗಿ ಸನಾತನ ಧರ್ಮ ಈಗ ಎಲ್ಲರನ್ನೂ ಕೂಡ ಸೆಳೀತಾ ಇದೆ. ಹಾಗಾಗಿನೇ ಈಗ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಜನ ಈ ಮಹಾಕುಂಭ ಮೇಳದಲ್ಲಿ ಬಂದು ಭಾಗವಹಿಸಬೇಕು. ಇಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ತ್ರಿವೇಣಿ ಸಂಗಮಕ್ಕೆ ನಿತ್ಯ ಕೋಟಿಗಟ್ಟಲೆ ಜನ ಬಂದರೂ ಕೂಡ ಹೆಚ್ಚಿನ ಘಾಟ್ಗಳು ಇರೋದ್ರಿಂದ ಜನ ಸುಲಲಿತವಾಗಿಯೇ ಪುಣ್ಯ ಸ್ನಾನವನ್ನು ಮಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗಬಹುದು. ಜೊತೆಗೆ ಉಳ್ಕೊಳ್ಳಿಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ, ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ, ಟೆಂಟ್ ಸಿಟಿಗಳನ್ನ ನಿರ್ಮಾಣ ಮಾಡಲಾಗಿದೆ, ಶೌಚಾಲಯಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತು ಸ್ವಚ್ಛತೆಗೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಯಾವುದೇ ಭಯ ಆತಂಕ ಇಲ್ಲದೇನೆ ಪುಣ್ಯ ಕ್ಷೇತ್ರ ಇದು, ತೀರ್ಥರಾಜನ ಕ್ಷೇತ್ರ. ಹಾಗಾಗಿ ಒಂದು ಪುಣ್ಯ ಕ್ಷೇತ್ರಕ್ಕೆ ಬಂದು ಜನರು ಪುಣ್ಯ ಸ್ನಾನವನ್ನು ಮಾಡಿಕೊಂಡು ಸುಲಲಿತವಾಗಿಯೇ ಅವರ ಊರುಗಳಿಗೆ ಮತ್ತು ಸಿಟಿಗಳಿಗೆ ವಾಪಸ್ ಹೋಗ್ಬೋದು ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಕ್ಯಾಮರಾಮನ್ ಬೈರೇಶ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.